ಈ ತರ ಎಲ್ಲ ನಮ್ಮ ಮುಖಂಡರುಗಳು ಮಾತನಾಡಿದರು. ಭುವನಹಳ್ಳಿ ನಾಗರಾಜು ಅಚ್ಚುಕಟ್ಟಾಗಿ ಸೊಗಸಾಗಿ ಚೆನ್ನಾಗಿ ಮಾತನಾಡಿದರು. ಆದ್ರೆ ನಾನಾದ್ರೂ ಅನಿಸ್ತೇ ಇವತ್ತು ಈ ಕಾರ್ಯಕ್ರಮ ಈ ತಾಲೂಕಲ್ಲಿ ಒಂದು ಏನು ಕೆಂಪೇಗೌಡರ ಜಯಂತಿ ಕುಂಚಿಟಿಗರ ಬನಮಯ ಜಯಂತ್ಯೋತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಇವತ್ತು ನಮ್ಮ ಏನು ಆಚರಣೆಯ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರು ಇವತ್ತು ಶಿರಾದಲ್ಲಿ ಅದ್ಭುತವಾಗಿ ಒಂದು ಮೆರವಣಿಗೆ ಮುಖೇನ ಇವತ್ತು ಪೇಟೆಯಲ್ಲಿ ಮೆರವಣಿಗೆ ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಗೊಳಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇವತ್ತಿಗೆ ಗೊತ್ತಿರುವುದು ನಾಡಪ್ರಭು ಕೆಂಪೇಗೌಡರು ಒಬ್ಬ ರೈತನ ಮಗನಾಗಿ ಹುಟ್ಟಿ ಬೆಂಗಳೂರಲ್ಲಿ ಸುಮಾರು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಇವತ್ತು ಸುಮಾರು ಜನ ಹೇಳಿದ್ರು ಎಲ್ಲರ ಕುರುಕಸುವಾಗಿ ಪೇಟೆಗಳನ್ನು 64 ಪೇಟೆಗಳನ್ನು ನಿರ್ಮಾಣ ಮಾಡಿದಂತ ನಾಡಪ್ರಭು ಕೆಂಪೇಗೌಡರು ಇವತ್ತು ಏನಾದ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರಿಡುವುದಕ್ಕೆ ನಾಡಪ್ರಭು ಕೆಂಪೇಗೌಡ ಒಬ್ಬ ಹೆಸರು ನಾಮಕರಣ ಮಾಡುವುದಕ್ಕೆ ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು. ಏನು ಬೆಂಗಳೂರು ಅಭಿವೃದ್ಧಿ ದೂರದೃಷ್ಟಿಯಿಂದ ಇವತ್ತು ಏನು ಬೆಂಗಳೂರು ಏನು ಕಟ್ಟಿದ್ರು ವಿಶ್ವವೇ ನೋಡುವಂತ ಒಂದು ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ. ನಾನೇನು ಹೆಚ್ಚಾಗಿ ಮಾತನಾಡೋಲ್ಲ, ಬುದ್ಧಿಯವರು ಮಾತನಾಡ್ತಾರೆ, ನನ್ನ ಕಡೆ ನೋಡ್ತಾವ್ರೆ. ಆದ್ರೂ ನಾನಾದ್ರೂ ಹೇಳೋದಿಷ್ಟೇ, ಇವತ್ತು ಕೆಂಪೇಗೌಡವರ ಪುತ್ಥಳಿಯನ್ನು ನಮ್ಮ ಗೂಳಿಕುಂಟೆ ಹೋಬಳಿಯ ಚಿಕ್ಕೂಳಿಕುಂಟೆಯಲ್ಲಿ ಆ ಪುಟ್ಟ ಗ್ರಾಮದಲ್ಲಿ ಇವತ್ತು ಏನ್ ನಿರ್ಮಾಣ ಮಾಡಿದ್ರು ಇವತ್ತು ನಮ್ಗೆಲ್ಲೋ ಒಂದು ಕಡೆ ನಮ್ಗೆ ನಾಚಿಕೆ ಆಗ್ತದೆ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಸಮಾಜ ಇತ್ತು, ಇಷ್ಟೊಂದು ನಮ್ಮ ಮುಖಂಡರುಗಳಿತ್ತು, ಇಷ್ಟೊಂದು ಅಧಿಕಾರಿಗಳಿತ್ತು, ಜನಪ್ರತಿನಿಧಿಗಳಿತ್ತು. ಇವತ್ತು ಸಿರಾಪೇಟೆಯಲ್ಲಿ ಒಂದು ಯಾವ್ದಾದ್ರು ಒಂದು ಸರ್ಕಲ್ ಅಲ್ಲಿ ನಾವು ಒಂದು ಕೆಂಪೇಗೌಡವರ ಪುತ್ಥಳಿಯನ್ನ ನಾವು ನಿರ್ಮಾಣ ಮಾಡೋದಕ್ಕೆ ನನ್ನ ಸಹಕಾರ ಯಾವತ್ತೂ ಸಹ ನಿಮಗೆ ಇರ್ತದೆ ಅಂತ ನಾವು ಈ ಆಚರಣೆ ಸಮಿತಿಯ ಎಲ್ಲ ಸದಸ್ಯರಿಗೂ ಹೇಳಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಇವತ್ತು ಸಣ್ಣ ಸಮಾಜಗಳು ಇವತ್ತು ಎಲ್ಲ ಸರ್ಕಾರಗಳನ್ನು ಹುಡುಕಿ ಅವ್ರಿಗೆ ನಾಮಕರಣಗಳನ್ನು ಮಾಡ್ತಾ ಇದ್ದಾರೆ. ನಾವು ಒಂದು ದೊಡ್ಡ ಸಮಾಜ. ಇವತ್ತು ಸಮಾಜಕ್ಕೆ ನಾವು ಸದಾ ನಿಮ್ ಜೊತೆಗಿರ್ತೇನೆ. ನನ್ನ ಸ್ವಾಮೀಜಿಯವರು ನಾನು ನೋಡ್ತಾರೆ, ನಾನು ಜೊತೆಗಿದ್ದೇನೆ ಮಾತಾಡಲ್ಲ, ಮಾತಾಡೋದಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ವೇದಿಕೆಯಲ್ಲಿ ಎಲ್ಲ ಗಣ್ಯ